ಹಾಯ್ ಮೈ ಫ್ಯಾಮ್ಲಿ, ವೆಲ್ಕಮ್ ಬ್ಯಾಕ್ ಟು ವಂದನಾ ಮಿನಿ ಬ್ಲಾಗ್ಸ್. ಇವತ್ತು ನಾವು ಪಾನಿಪುರಿ ಮಾಡೋಣ ಬನ್ನಿ. ಇಲ್ಲಿ ಮೀಡಿಯಮ್ ಸೈಜ್ದು 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಕಟ್ ಮಾಡಿ 1 ಗ್ಲಾಸ್ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಕುದಿಯೋಕ್ಕೆ ಇಡೋಣ ಈ ಕಡೆ ಸೈಡು. ಇದನ್ನು 3 ಅಥವಾ 4 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಗ್ಯಾಸ್ ಮೇಲೆ ಇಡೋಣ. ವಿಸಿಲ್ ಆಗೋವರೆಗೂ ಈ ಕಡೆ ಪೂರಿಯನ್ನು ಕರ್ಕೊಳ್ಳೋಣ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ 4 ಪೂರಿ ಹಾಕ್ತಾಯಿದ್ದೀನಿ. ಫಸ್ಟಿಗೆ ನೋಡಿ ಎಷ್ಟು ಚೆನ್ನಾಗಿ ಕರಿತಾ ಇದ್ದಾವೆ ಅವು, ಎಷ್ಟು ದೊಡ್ಡ ಆಗ್ತಿದೆ ನೋಡಿ. ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು, ಜಾಸ್ತಿ ಏನಿಲ್ಲ, ಸ್ವಲ್ಪ ಇಷ್ಟೇ ಆದರೆ ಸಾಕಾಗುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಪೂರಿ ಅಂತೂ ಕರೆದಾಯಿತು. ಇವಾಗ 1-2 ಉಳ್ಳಾಗಡ್ಡಿ ಉಳ್ಕೊಳ್ಳೋಣ. ತುಂಬ ಚಿಕ್ಕದಾಗಿ ಉಳ್ಕೋಬೇಕು. ನನಗೆ ಅಷ್ಟೊಂದು ಚಿಕ್ಕದಾಗಿ ಉಳ್ಳೋಕ್ಕೆ ಬರಲ್ಲ ಚಾಕಿಂದ. ಸುಮ್ಮನೆ ಟ್ರೈ ಮಾಡ್ತಾಯಿದ್ದೀನಿ, ಅಂದರೂ ಸ್ವಲ್ಪ ಬೆಟರಾಗಿ ಬಂದಿತ್ತು. ನೀವು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಕಟ್ಟಾಗಿಂದ ವಿಸಿಲ್ ಆಗಿದೆ, ನೋಡೋಣ ಆಲೂಗಡ್ಡೆ ಬೆಂದಿದೆ ಎಲ್ಲ ಅಂತ. ತುಂಬಾ ಬಿಸಿ ಆಗಿದೆ, ಕೈ ಇಟ್ಟಂತರೂ ನೋಡೋಕ್ಕಾಗಲ್ಲ. ಒಂದು ಚಾಕು ಸಹಾಯದಿಂದ ಬೆಂದಿದೆಯಾ ಇಲ್ಲ ಅಂತ ನೋಡಬೇಕು. ಇದನ್ನು ತೆಗಿಯೋಕ್ಕೋಗಿ ಕೈ ಸುಟ್ಕೊಂಡೆ ಸ್ವಲ್ಪ. ಆಲೂಗಡ್ಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಬಿಸಿ ಆಲೂಗಡ್ಡೆ ಸಿಪ್ಪೆ ತೆಗೆಯಲು ತುಂಬ ಈಸಿ ಟ್ರಿಕ್ಸ್ ಅಂದರೆ, ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಅದರಲ್ಲಿ ಈ ಥರ ಅದ್ದಿ ಸಿಪ್ಪೆ ಸುಲಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಸುಲಿತಾ ಇದ್ದಾವೆ. ಎಲ್ಲ ಚೆನ್ನಾಗಿ ಸುಲಿದಾದ್ಮೇಲೆ ಒಂದು ಬೌಲ್ಗೆ ಹಾಕೋಬೇಕು. ಎಲ್ಲನೂ ಹಾಕಿದ ತಕ್ಷಣ ಸ್ಮ್ಯಾಶ್ ಮಾಡಬೇಕು. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಸಣ್ಣ ಆಗಬೇಕು ಇದು. ಎಲ್ಲ ಸಣ್ಣ ಆದಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರನ ಸೇರಿಸ್ಕೋಬೇಕು. ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಮೆಂತ್ಯ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಕಲಿಸ್ಕೋಬೇಕು. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಸಣ್ಣ ಆಗಬೇಕಿದು. ಸ್ವಲ್ಪ ಒಂದೊಂದು ಕಡೆ ಬೆಂದಿರಲಿಲ್ಲ ಆಲೂಗಡ್ಡೆ, ಅದಕ್ಕೋಸ್ಕರ ನನ್ನ ಕೈಯಲ್ಲೇ ಕಲಿಸ್ತಾ ಇದ್ದೀನಿ. ನೋಡಿ ಈ ಥರ ಆಗಬೇಕು. ಎಲ್ಲ ಸಾಫ್ಟಾಗಿ ಮೆತ್ತಗಾಗಿ ಆಗಿದೆ. ಇದನ್ನು ಸೈಡಿಗೆ ಇಟ್ಟು ಈ ಕಡೆ ಪಾನಿ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಸ್ವಲ್ಪ ಮಿಕ್ಸರ್ ಜಾರಿಗೆ ಕೊತ್ತಂಬರಿ ಹಾಕ್ಕೋಬೇಕು, ನಂತರ ಪುದೀನ ಹಾಕ್ಕೋಬೇಕು. ಇವೆರಡನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಹಂಗಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ 6-7 ಕಾಳು ಮೆಣಸು ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ, ಮತ್ತು ಸ್ವಲ್ಪ ಶುಂಠಿ, ಇಲ್ಲಾಂದರೆ ಅಲ್ಲ ಯಾವುದಾದ್ರೂ ಹಾಕ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ. 2 ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಜಾಸ್ತಿ ಬೆಳ್ಳುಳ್ಳಿ ಆದರೆ ಟೇಸ್ಟ್ ಆಗೋಲ್ಲ. ನೆಕ್ಸ್ಟು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಆನಂತರ ಸ್ವಲ್ಪ ಒಂದು ನಿಂಬೆಹಣ್ಣು, ಚಿಕ್ಕ ನಿಂಬೆಹಣ್ಣು ಇರುತ್ತಲ್ಲ ಆ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದನ್ನೆಲ್ಲ ಆದ ತಕ್ಷಣ ಮಿಕ್ಸರಿಗೆ ಹಾಕ್ಕೊಳ್ಳೋಣ ಬನ್ನಿ. ಮಿಕ್ಸ್ ಮಾಡಿಂದ ನೋಡೋಣ ಬನ್ನಿ ಈಗ ಯಾವ ಥರ ಆಗಿದೆ ಅಂತ. ತುಂಬ ಅಂದರೆ ತುಂಬ ಸಣ್ಣ ಆಗಿರಬೇಕು. ನೋಡಿ ಅದೇ ಥರನೇ ಆಗಿದೆಯಲ್ಲ. ಇದನ್ನು ಸ್ವಲ್ಪ ಸೋಸೋ ಚಾಣಿಗೆಯಲ್ಲಿ ಇಟ್ಕೊಂಡು ಸೋಸ್ಕೊಳ್ಳೋಣ. ಇದೆಲ್ಲ ಗಟ್ಟಿ ಇರುತ್ತೆ ಸ್ವಲ್ಪ. 1 ಸ್ಪೂನ್ ತೊಗೊಂಡು ಸ್ವಲ್ಪ ಕಲಿಸ್ಕೋಬೇಕು, ಹಂಗಾದರೆ ಇಳಿಯುತ್ತೆ ಕೆಳಗಡೆ. ನೋಡಿ ಇಳಿತಾ ಇಲ್ಲ ಅಲ್ಲ, ಇದೇ ಥರನೇ ಸ್ಪೂನ್ ತೊಗೊಂಡು ಈ ಥರ ಚೆನ್ನಾಗಿ ಕಲಿಸ್ಬೇಕು. ನೋಡಿ ಯಾವ ಥರ ಇಳಿತಾ ಇದೆ ಇದು. ಇನ್ನೂ ಸ್ವಲ್ಪ ಮಿಕ್ಕಿದೆಯಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಇಳಿತಾ ಇದೆಯಲ್ಲ ಅದು. ಎಲ್ಲ ಕಲಿಸ್ಕೊಂಡಾದ್ಮೇಲೆ 1 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಇದಕ್ಕೆ 1 ಗ್ಲಾಸ್ ಸಾಕು, ಇಬ್ಬರೇ ಇದ್ದೀವಿ ನಾವು, ಅದಕ್ಕೋಸ್ಕರ 1 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪಾನಿಪುರಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದನ್ನೆಲ್ಲನೂ ಕಲಿಸ್ಕೊಳ್ಳೋಣ. ಇವಾಗ ಬೇಕಿದ್ದರೆ ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇಷ್ಟಾದರೆ ಮುಗೀತು ಪಾನಿಪುರಿ. ನೋಡಿರಿ ಎಲ್ಲನೂ ರೆಡಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಯಜಮಾನಂತರೂ ಸೂಪರ್ ಆಗಿದೆ ಅಂತ ತಿಂದರು. ನಾನು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡ್ತೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಥ್ಯಾಂಕ್ ಯು ಮೈ ಫ್ಯಾಮ್ಲಿ.